ರಾಮಪುರದ ದೊಡ್ಡ ಕೆರೆಯ ದಂಡೆಯ ಮೇಲೆ ಸೂರ್ಯ ಮುಳುಗುತ್ತಿದ್ದಾನೆ. ಹಕ್ಕಿಗಳು ಗೂಡಿಗೆ ಮರಳುತ್ತಿವೆ. ಕೆರೆಯ ಪಕ್ಕದಲ್ಲೇ ಇರುವ ಒಂದು ಸಣ್ಣ ಹುಲ್ಲಿನ ಗುಡಿಸಲಿನ ಮುಂದೆ ರಾಮಣ್ಣ ದಿಕ್ಕೆಟ್ಟು ಕುಳಿತಿದ್ದಾನೆ. ಅವನ ಕೈಯಲ್ಲಿ ಖಾಲಿ ಚೀಲವಿದೆ. ದಿನವಿಡೀ ಕೂಲಿ ಕೆಲಸಕ್ಕಾಗಿ ಅಲೆದಾಡಿದರೂ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಒಳಗಿನಿಂದ ಲಕ್ಷ್ಮಿ ಖಾಲಿ ಅಕ್ಕಿ ಡಬ್ಬವನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ ಹೊರಬರ್ತಾಳೆ. ಏನ್ರಿ, ಇವತ್ತು ಕೂಡ ಕೆಲಸ ಸಿಗ್ಲಿಲ್ವಾ? ಮನೇಲಿ ಅಡಿಗೆ ಮಾಡಕ್ಕೆ ಒಂದು ಹಿಡಿ ಅಕ್ಕಿ ಕೂಡ ಇಲ್ಲ. ರಾತ್ರಿಗೆ ಏನ್ ತಿನ್ನೋದು? ಏನ್ ಮಾಡ್ಲಿ ಲಕ್ಷ್ಮಿ, ಊರವರೆಲ್ಲ ಟ್ರ್ಯಾಕ್ಟರ್ ಮಿಷನ್ಗಳನ್ನು ತಂದುಬಿಟ್ಟಿದ್ದಾರೆ. ನಮ್ಮಂತ ಕೂಲಿ ಜನರನ್ನು ಕೇಳೋರೇ ಇಲ್ಲ. ನನಗಾದ್ರೂ ಓದ್ ಬರಹ ಬರಲ್ಲ. ಗೊತ್ತಿರೋದು ಒಂದೇ, ರುಚಿಯಾಗಿ ಅಡ್ಗೆ ಮಾಡೋದು. ಆದ್ರೆ ಅದನ್ನ ಇಟ್ಕೊಳ್ಳೋಕೆ ನಮ್ಮ ಹತ್ರ ಏನಿದೆ? ನಿಮ್ಮ ಕೈ ಅಡುಗೆ ಅಮೃತ ಕಣ್ರಿ. ಒಂದು ದಿನ ಜಮೀನ್ದಾರರ ಮನೇಲಿ ನೀವು ಮಾಡಿದ ಅಡುಗೆ ತಿಂದು ಇಡೀ ತಾಲೂಕೇ ಮೆಚ್ಕೊಂಡಿತ್ತು. ಇವತ್ತು ನಮಗೆ ತಿನ್ನೋಕೆ ಅನ್ನವೇ ಇಲ್ದಂತಾಗಿದೆ. ಹೀಗೆ ಕೈಕಟ್ಟಿ ಕುಳ್ತ್ರೆ ಆಗಲ್ಲ. ಆ ಹೆದ್ದಾರಿ ಪಕ್ಕದಲ್ಲಿ ಒಂದು ಸಣ್ಣ ಮುದ್ದೆ ಊಟದ ಹೋಟೆಲ್ ಇಟ್ರೆ ಹೇಗೆ? ಈ ರಸ್ತೆಯಲ್ಲೇ ಅಲ್ವಾ ಪಕ್ಕದ ಊರಿನವರೆಲ್ಲ ಓಡಾಡೋದು. ಯೋಚನೆನೇನೋ ಚೆನ್ನಾಗಿದೆ ಲಕ್ಷ್ಮಿ, ಆದ್ರೆ ಹೋಟೆಲ್ ಇಡ್ಬೇಕಾದ್ರೆ ಕಟ್ಟಿಗೆ, ಅಕ್ಕಿ, ಬೇಳೆ ತರಬೇಕು. ಅದಕ್ಕಿಂತ ಮುಂಚೆ ಊರ ರಸ್ತೆ ಪಕ್ಕದಲ್ಲಿರೋ ಜಾಗವೆಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಭೂಪತಿ ಗೌಡ್ರದ್ದೇ. ಅಲ್ಲಿ ಜಾಗ ಬಾಡಿಗೆಗೆ ತಗೋಬೇಕಾದ್ರೂ ₹1,000 ಅಡ್ವಾನ್ಸ್ ಬೇಕು. ನಮ್ಮತ್ರ ನೋಡಿದ್ರೆ ಕಣಿಕಾಸೂ ಇಲ್ಲ. ಅಧೈರ್ಯ ಪಡ್ಬೇಡಿ. ನಾಳೆ ಬೆಳಗ್ಗೆನೆ ಗೌಡ್ರ ಬಂಗ್ಲೆಗೆ ಹೋಗೋಣ. ನಮ್ ಕಷ್ಟ ನೋಡಿ ಅವರೇ ಒಂದ್ ಸಣ್ಣ ಜಾಗ ಕೊಟ್ಟು ಸಾಮಗ್ರಿ ತರಲು ಸ್ವಲ್ಪ ದುಡ್ಡು ಸಾಲ ಕೊಡದೇ ಇರ್ತಾರ? ಹೊಟ್ಟೆಯಲ್ಲಿ ಹಸಿವಿನ ಜ್ವಾಲೆ ಉರಿಯುತ್ತಿದ್ದರೂ ಮನಸ್ಸಿನಲ್ಲಿ ಏನಾದರೂ ಒಂದು ದಾರಿ ಸಿಗಬಹುದು ಎಂಬ ಆಸೆಯೊಂದಿಗೆ ಆ ರಾತ್ರಿ ಕಳೆಯುತ್ತಾರೆ. ಮರುದಿನ ಮುಂಜಾನೆ ರಾಮಣ್ಣ ಮತ್ತು ಲಕ್ಷ್ಮಿ ಇಬ್ಬರೂ ಸೇರಿ ಊರಿನ ಪ್ರಭಾವಿ ಗೌಡರಾದ ಭೂಪತಿಯವರ ದೊಡ್ಡ ಬಂಗಲೆಯ ಮುಂದೆ ನಿಂತಿದ್ದಾರೆ. ಭೂಪತಿ ಗೌಡ್ರು ಕಾಲುಗಳನ್ನು ಮೇಜಿನ ಮೇಲಿಟ್ಟು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ರಾಮಣ್ಣ ಹೆದರುತ್ತಾ ಕೈ ಮುಗಿದುಕೊಂಡು ಅವರ ಮುಂದೆ ಹೋದನು. ಅಯ್ಯ ಗೌಡ್ರೆ, ನಮಸ್ಕಾರ. ಯಾರು? ರಾಮಣ್ಣನ? ಇಷ್ಟು ಬೆಳಬೆಳಗ್ಗೆ ಯಾಕೋ ಬಂದೆ? ಏನಾದ್ರೂ ಕೂಲಿ ಕೆಲಸ ಬೇಕಾ? ಈಗೇನು ಕೆಲಸ ಇಲ್ಲ, ಹೋಗು. ಕೂಲಿ ಕೆಲ್ಸಕ್ಕಲ್ಲ ಗೌಡ್ರೆ, ಒಂದು ಸಣ್ಣ ಸಹಾಯ ಕೇಳೋಕ್ ಬಂದಿದ್ದೀನಿ. ನಾನೊಂದು ಸಣ್ಣ ಅಡ್ಗೆ ಹೋಟೆಲ್ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಹೈವೇ ಪಕ್ಕದಲ್ಲಿರೋ ನಿಮ್ ಜಾಗದಲ್ಲಿ ಒಂದ್ ಸಣ್ಣ ತುಂಡು ಭೂಮಿ ಬಾಡಿಗೆ ಕೊಟ್ಟು ದಿನಸಿ ಸಾಮಾನ್ ತರೋಕೆ ₹2,000 ಸಾಲ ಕೊಟ್ರೆ ಬರೋ ಲಾಭದಲ್ಲಿ ಬಾಡಿಗೆ ಬಡ್ಡಿ ಸಮೇತ ತೀರ್ಸ್ಬಿಡ್ತೀನಿ ಗೌಡ್ರೆ. ಏನು, ನನ್ ಜಾಗ ಬಾಡಿಗೆಗೆ ಬೇಕಾ? ನಿನಗಿರೋ ಯೋಗ್ಯತೆಗೆ ನನ್ ಜಾಗದಲ್ಲಿ ಹೋಟೆಲ್ ಒಂದು ಬಾಕಿ ಇತ್ತಾ? ನಿನ್ನಂತ ದರಿದ್ರನಿಗೆ ಕೊಡಕ್ಕೆ ನನ್ನ ಹತ್ರ ಜಾಗನೂ ಇಲ್ಲ, ಸಾಲ ಕೊಡಕ್ಕೆ ಪೈಸೆಯೂ ಇಲ್ಲ. ನಡಿ ನಡಿ, ಇಲ್ಲಿಂದ ತೊಲಗು. ಗೌಡ್ರೆ, ಅಷ್ಟೊಂದು ಮಾತಾಡ್ಬೇಡಿ. ನಮ್ ಕಷ್ಟ ನಂಬಿ ಬೇಡ್ತಾ ಇದ್ದೀವಿ. ಸ್ವಲ್ಪ ದಯ ತೋರ್ಸಿ ಗೌಡ್ರೆ. ಕಷ್ಟನಾ? ಮುಖ ನೋಡು, ಮುಖ. ₹1 ಕೊಡಲ್ಲ. ನನ್ ಜಾಗದಲ್ಲಿ ನಿಮ್ಮಂತವರು ಕಾಲಿಟ್ರೇನೆ ಅಪಶಕುನ. ನಡೀರಿ ಆಚೆ. ರಾಮಣ್ಣ ಮತ್ತು ಲಕ್ಷ್ಮಿ ಕಣ್ಣೀರ್ ಹಾಕುತ್ತಾ ಗೌಡ್ರ ಮನೆಯಿಂದ ಹೊರಬರ್ತಾರೆ. ಅವಮಾನ ಮತ್ತು ನಿರಾಶೆಯಿಂದ ರಾಮಣ್ಣ ಮತ್ತು ಲಕ್ಷ್ಮಿ ಇಬ್ಬರು ಕೆರೆಯ ದಂಡೆಯ ಮೇಲಿರುವ ತಮ್ಮ ಗುಡಿಸಲಿಗೆ ಹಿಂತಿರುಗುತ್ತಾರೆ. ರಾಮಣ್ಣ ತಲೆ ಹಿಡಿದುಕೊಂಡು ಕೂತು ಅಳಲು ಪ್ರಾರಂಭಿಸ್ತಾರೆ. ನೋಡಿದ್ಯಾ ಲಕ್ಷ್ಮಿ, ಈ ಊರಲ್ಲಿ ನಮ್ಗೆ ಒಂದಡಿ ಜಾಗನೂ ಸಿಗಲ್ಲ. ಗೌಡ್ರು ನಮ್ಮನ್ನ ನಾಯಿ ತರ ತರಹಟ್ಟಿದ್ರು. ಇನ್ಮೇಲೆ ನಮ್ ಬದುಕಿಷ್ಟೆ, ಹಸಿವಿನಿಂದ ಸಾಯ್ಬೇಕಷ್ಟೆ. ರೀ, ಅಲಬೇಡಿ. ಗೌಡ್ರು ಜಾಗ ಕೊಡ್ದಿದ್ರೆ ಏನಂತೆ? ನಮ್ಮ ಕಣ್ಣೆದುರೇ ಇಷ್ಟೊಂದು ದೊಡ್ಡ ಕೆರೆ ಇದೆಯಲ್ಲ. ಕಾಡ್ನಲ್ಲಿ ಸಿಗೋ ದಪ್ಪಗಿನ ಬಿದಿರನ್ನ ಕಡಿದು ತಂದು ಅವುಗಳನ್ನ ಒಂದಕ್ಕೊಂದು ಹಗ್ಗದಿಂದ ಗಟ್ಟಿಯಾಗಿ ಕಟ್ಟಿದ್ರೆ ಒಂದು ದೊಡ್ಡ ತೆಪ್ಪತ್ತರದ ವೇದಿಕೆ ತಯಾರಾಗತ್ತೆ. ಬಿದಿರು ನೀರಿನ ಮೇಲೆ ಅದ್ಭುತವಾಗಿ ತೇಲುತ್ತೆ. ಅದ್ರ ಮೇಲೆ ನಾವು ಹುಲ್ಲಿನ ಛಾವಣಿ ಹಾಕಿ ಹೋಟೆಲ್ ಇಡೋಣ. ಯಾರ ಭೂಮಿಯೂ ನಮಗ್ ಬೇಡ, ಪ್ರಕೃತಿಯೇ ನಮ್ ಜೊತೆಯಾಗಿದೆ. ಏನು, ಬರೀ ಬಿದಿರು ಕಬ್ಬುಗಳಿಂದ ನೀರಿನ ಮೇಲೆ ಹೋಟೆಲಾ? ಅದು ಸಾಧ್ಯನಾ ಲಕ್ಷ್ಮಿ? ಸರಿಯಾಗಿ ಅದೇ ಸಮಯದಲ್ಲಿ
ಆ ದಾರಿಯಲ್ಲಿ ಹೋಗುತ್ತಿದ್ದ ಭೂಪತಿ ಗೌಡರು ಮತ್ತು ಅವರ ಬಂಟರು ಲಕ್ಷ್ಮಿಯ ಮಾತುಗಳನ್ನು ಕೇಳಿ ಗುಡಿಸಲಿನ ಮುಂದೆ ಬರ್ತಾರೆ. ಲೇ ರಾಮಣ್ಣ, ನಿಮ್ಮಿಬ್ರಿಗೂ ಹುಚ್ಚು ಹಿಡಿದಿದ್ಯಾ ಏನು? ನೀರಿನ ಮೇಲೆ ಹೋಟೆಲ್ ಅಂತೆ, ಹೋಟೆಲ್. ನೀರು ನೋಡಿದ್ರೇನೆ ಜನ ಓಡಿ ಹೋಗ್ತಾರೆ. ಒಂದು ವೇಳೆ ಹೋಟೆಲ್ ಇಟ್ರು ಆ ಕೆರೆಯ ನೀರಿನಲ್ಲಿ ಅದು ಮುಳುಗಿ ಹೋಗೋದು ಗ್ಯಾರಂಟಿ. ಹೋಗಿ ಹೋಗಿ ಆ ಕೆರೆಗೆ ಬಿದ್ದು ಸಾಯಿರಿ. ಅದನ್ನು ಬಿಟ್ಟು ಇಂಥ ಹುಚ್ಚು ವೇಷ ಹಾಕಿದ್ರೆ ಊರಿಂದಲೇ ಹೊರ ಹಾಕ್ತೀನಿ. ಗೌಡ್ರು ಲೇವಡಿ ಮಾಡಿ ಹೋದ ಮೇಲೆ ಅವಮಾನದಿಂದ ರಾಮಣ್ಣನ ರಕ್ತ ಕುದಿಯುತ್ತದೆ. ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೇನೆ ಎಂದು ಲಕ್ಷ್ಮಿಗೆ ಹೇಳಿ ಇಬ್ಬರು ಹಗಲಿರುಳು ಶ್ರಮಿಸಿ ಒಂದೇ ವಾರದಲ್ಲಿ ಬಿದಿರಿನ ತೇಲುವ ಹೋಟೆಲ್ ನಿರ್ಮಿಸುತ್ತಾರೆ. ಅದು ಕೊಚ್ಚಿ ಹೋಗದಂತೆ ಕಬ್ಬಿಣದ ಸರಪಳಿಯಿಂದ ದಂಡೆಗೆ ಕಟ್ಟಿ ಸಣ್ಣ ಬಿದಿರಿನ ಸೇತುವೆ ಮಾಡುತ್ತಾರೆ. ದಿನಸಿಗಾಗಿ ಲಕ್ಷ್ಮಿ ತನ್ನ ಬೆಳ್ಳಿ ಕಾಲುಗೆಜ್ಜೆಯನ್ನು 500 ರೂಪಾಯಿಗೆ ಅಡವಿಡುತ್ತಾಳೆ. ಮುಂಜಾನೆಯ ಮಂಜಿನಲ್ಲಿ ರಾಮಣ್ಣ ಒಲೆ ಉರಿಸಿ ಕಾದ ತವಾದ ಮೇಲೆ ಚರ್ ಎಂದು ದೋಸೆ ಹಾಕುತ್ತಿದ್ದಾನೆ. ಲಕ್ಷ್ಮಿ ಚಟ್ನಿ ಅರಿಯುತ್ತಿದ್ದಾಳೆ. ಗದ್ದೆಗೆ ಹೊರಟ ಇಬ್ಬರು ರೈತರು ದಂಡೆಯ ಮೇಲೆ ನಿಂತು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಅಲೇ ಮಂಜಣ್ಣ, ಅತ್ತ ನೋಡು, ರಾಮಣ್ಣ ನಿಜವಾಗ್ಲೂ ಕೆರೆ ನೀರಿನ ಮೇಲೆ ಮನೆ ಕಟ್ಟಿಬಿಟ್ನಲ್ಲೋ. ಅದು ಹೊಗೆ ಬರ್ತಾ ಇದೆ, ಒಲೆ ಕೂಡ ಹಚ್ಚಿದ್ದಾನೆ ಅನ್ಸುತ್ತೆ. ಹೌದನ್ನು, ನೀರಿನ ಮೇಲೆ ತೇಲುತ್ತಾ ತಿಂದ್ರೆ ಹೆಂಗಿರುತ್ತೋ. ನಡೆ, ಒಂದ್ಸಾರಿ ಆ ಬಿದಿರು ಸೇತುವೆ ದಾಟಿ ಒಳಗಡೆ ಹೋಗಿ ನೋಡೋಣ. ಇಬ್ಬರು ರೈತರು ಹೆದರುತ್ತಲೇ ಒಳಗೆ ಬಂದು ಕೂರ್ತಾರೆ. ಅಲೆಗಳ ಹೊಡೆತಕ್ಕೆ ಹೋಟೆಲ್ ಸ್ವಲ್ಪ ತೂಗಾಡ್ತದೆ. ಅಮ್ಮೋ, ಸ್ವಲ್ಪ ಅಲ್ಲಾಡ್ತಾ ಇದೆ ರಾಮಣ್ಣ, ಬಿದ್ದೋಗಲ್ವಲ್ಲ? ಇಲ್ಲ ಕಣಣ್ಣ, ಗಟ್ಟಿ ಕಬ್ಬಿಣದ ಸರಪಳಿಯಿಂದ ಕಟ್ಟಿದ್ದೀವಿ. ಧೈರ್ಯವಾಗಿ ಕೂತ್ಕೊಳ್ಳಿ. ಇಗೋ ಬಿಸಿ ಬಿಸಿ ತುಪ್ಪದ ಖಾಲಿ ದೋಸೆ, ಲಕ್ಷ್ಮಿ ಮಾಡಿದ ತಾಜಾ ತೆಂಗಿನಕಾಯಿ ಚಟ್ನಿ ಮತ್ತು ಕೆಂಪು ಖಾರ. ರುಚಿ ನೋಡಿ. ಅಬ್ಬಾ ರಾಮಣ್ಣ, ಅಡುಗೆ ಅಂದ್ರೆ ನಿಂದೇ ಕಣಪ್ಪ. ಈ ತಂಪು ಕೆರೆಗಾಳಿಯಲ್ಲಿ ನೀರ ಮಧ್ಯೆ ಕೂತು ಬಿಸಿ ದೋಸೆ ತಿಂತಿದ್ರೆ ಸ್ವರ್ಗ ಸಿಕ್ಕ ಹಾಗೆ ಇದೆ. ಈ ಹೊಸ ಅನುಭವ ಇಡೀ ತಾಲೂಕಲ್ಲೇ ಎಲ್ಲೂ ಸಿಗಲ್ಲ. ನಾವು ಹೋಗಿ ಊರಲ್ಲೆಲ್ಲ ಈ ವಿಷಯ ಹೇಳ್ತೀವಿ. ಬೆಳಿಗ್ಗೆ ಬಂದ ಆ ಇಬ್ಬರು ರೈತರು ಇಡೀ ಊರಿಗೆ ದಂಡೋರ ಹೊಡೆದಂತೆ ಹೇಳಿದ್ರು. ಸಂಜೆ ಆಗುವಷ್ಟರಲ್ಲಿ ರಾಮಣ್ಣನ ಹೋಟೆಲ್ಗೆ ಜನ ಮುಗಿಬಿದ್ರು. ಸಂಜೆ ಹೊತ್ತಿಗೆ ರಾಮಣ್ಣ ಹಾಕಿದ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿಗಳು ಕ್ಷಣಾರ್ಧದಲ್ಲಿ ಖಾಲಿಯಾದವು. 1 ತಿಂಗಳು ಕಳೆಯಿತು. ಮಧ್ಯಾಹ್ನದ ಸಮಯ. ಹೋಟೆಲ್ ಬೋರ್ಡ್ ಮೇಲೆ ರಾಮಣ್ಣನ ತೇಲುವ ಹೋಟೆಲ್ ರಾಮಪುರ ಎಂದು ಕನ್ನಡದಲ್ಲಿ ಬರೆಯಲಾಗಿದೆ. ನಗರಗಳಿಂದ ಬಂದ ಕಾರುಗಳ ಸದ್ದು, ಜನರ ಗಿಜಿಗಿಜಿ ಕೇಳಿಸುತ್ತಿದೆ. ಟೇಬಲ್ಗಳೆಲ್ಲ ಗ್ರಾಹಕರಿಂದ ತುಂಬಿ ಹೋಗಿವೆ. ರಾಮಣ್ಣ ದೊಡ್ಡ ಪಾತ್ರೆಯಿಂದ ಬಿಸಿ ಬಿಸಿ ಕೆರೆ ಮೀನಿನ ಸಾರು ಬಡಿಸುತ್ತಿದ್ದರೆ ಲಕ್ಷ್ಮಿ ನಗುತ್ತಾ ಕೌಂಟರ್ ಹತ್ತಿರ ನಿಂತು ಹಣ ಪಡೆದುಕೊಳ್ಳುತ್ತಿದ್ದಾಳೆ. ಹಬ್ಬಾ, ಏನ್ ಟೇಸ್ಟ್ ರೀ! ಸಿಟಿಯಲ್ಲಿರೋ ದೊಡ್ಡ ದೊಡ್ಡ 3 ಸ್ಟಾರ್ ಹೋಟೆಲಲ್ಲಿ ತಿಂದ್ರೂ ಈ ಮೀನ್ ಸಾರಿನ ರುಚಿ ಸಿಗಲ್ಲ. ಈ ಪ್ರಕೃತಿ ನೀರಿನ ಅಲೆಗಳ ಮಧ್ಯೆ ಕೂತ್ ತಿಂತಿದ್ರೆ ತಿನ್ಬೇಕನ್ಸತ್ತೆ. ಹೌದ್ ಬ್ರದರ್, ಅದಕ್ಕೆ ಅಲ್ವಾ ಶನಿವಾರ ಭಾನುವಾರ ಬಂದ್ರೆ ಸಾಕು ಬೆಂಗಳೂರು, ಶಿವಮೊಗ್ಗ ಜನರೆಲ್ಲ ಇಲ್ಲೇ ಕ್ಯೂ ನಿಲ್ತಾರೆ. ರಾಮಣ್ಣ ಅವರೇ, ನೀವು ನಿಜಕ್ಕೂ ಗ್ರೇಟ್ ರೀ. ಎಲ್ಲ ಭಗವಂತನ ದಯೆ, ನಿಮ್ಮಂತ ದೊಡ್ಡವರ ಆಶೀರ್ವಾದ ಬುದ್ಧಿ. ನಮ್ಮ ಅಡುಗೆ ನಿಮ್ಗಿಷ್ಟ ಆದ್ರೆ ಅದೇ ನಮ್ಗ್ 10,000. ನೋಡಿದ್ರಾರಿ, ದೇವ್ರು ನಮ್ ಕಷ್ಟ ನೋಡಿದ. ಇಗೋ ನೋಡಿ, ನನ್ ತವರ್ನ ಬೆಳ್ಳಿ ಗೆಜ್ಜೆನ ಇವತ್ತೇ ಬಿಡಿಸ್ಕೊಂಡ್ ಬಂದೆ. ನಮ್ ಹಸಿವಿನ ಕಷ್ಟಗಳೆಲ್ಲ ತೀರಿದವು. ಆದರೆ ಇದೆಲ್ಲವನ್ನು ನೋಡಿ ಗೌಡ ಭೂಪತಿಗೆ ಅಸೂಯೆ ತಡೆಯಲಾಗಲಿಲ್ಲ. ತನ್ನನ್ನು ಮೀರಿಸಿ ಒಬ್ಬ ಬಡವ ಇಷ್ಟೊಂದು ಹೆಸರು ಮಾಡುವುದನ್ನು ಅವನು ಸಹಿಸಲಿಲ್ಲ. ಗೌಡ್ರು ತನ್ನ ಬಂಟ ವೀರಭದ್ರನನ್ನು ಕರೆದರು. ವೀರಭದ್ರ, ಆ ರಾಮಣ್ಣ ನನಗಿಂತ ದೊಡ್ಡವನಾಗ್ತಾ ಇದ್ದಾನೆ. ಸಿಟಿಯಿಂದ ದೊಡ್ಡ ದೊಡ್ಡ ಕಾರುಗಳಲ್ಲಿ ಜನ ಬಂದು ಅವನ ಹತ್ರ ತಿಂತಾರೆ. ಒಬ್ಬ ದರಿದ್ರ ನನ್ನ ಜಾಗ ಬೇಡ ಅಂತ ಕೆರೆ ನೀರ ಮೇಲೆ ಇಷ್ಟೊಂದು ಹೆಸರು ಮಾಡೋದನ್ನ ನಾನು ಸಹಿಸಲ್ಲ. ಹೇಗಾದ್ರೂ ಮಾಡಿ ಆ ಹೋಟೆಲನ್ನು ಮುಳುಗಿಸಬೇಕು. ಆದ್ರೆ ಗೌಡ್ರೆ, ಅದು ಬಿದಿರುಗಳಿಂದ ಕಟ್ಟಿರುವ ಗಟ್ಟಿ ತೆಪ್ಪ ಅಲ್ವಾ? ಅದನ್ನು ಹೇಗೆ ಮುಳುಗಿಸೋದು?
ಅವನು ಬಿದಿರುಗಳನ್ನು ಹಗ್ಗದಿಂದ ಗಟ್ಟಿಯಾಗಿ ಕಟ್ಟಿದ್ದಾನೆ ತಾನೇ? ಇವತ್ತು ರಾತ್ರಿ ಅವನು ಮನೆಗೆ ಹೋದಮೇಲೆ ನೀನು ಯಾರಿಗೂ ತಿಳಿಯದಂತೆ ಕೈಯಲ್ಲಿ ಮಚ್ಚು ತೆಗೆದುಕೊಂಡು ಕೆರೆಗೆ ಈಜಿಕೊಂಡು ಹೋಗು. ಆ ಹೋಟೆಲ್ ಕೆಳಗಿರುವ ಮುಖ್ಯ ಹಗ್ಗಗಳನ್ನೆಲ್ಲ ಕತ್ತರಿಸಿ ಹಾಕು. ಬೆಳಗ್ಗಾಗುವಷ್ಟರಲ್ಲಿ ಆ ಬಿದಿರುಗಳೆಲ್ಲ ಬಿಚ್ಚಿಕೊಂಡು ರಾಮಣ್ಣನ ಆಸೆಗಳೆಲ್ಲ ಕೆರೆ ನೀರಲ್ಲಿ ಕೊಚ್ಚಿ ಹೋಗಬೇಕು. ಹಾಗೆ ಆಗ್ಲಿ ಗೌಡ್ರೆ. ಬೆಳಗ್ಗಾಗುವಷ್ಟರಲ್ಲಿ ಆ ಬಿದಿರುಗಳೆಲ್ಲ ಕೆರೆಯಲ್ಲಿ ಚಲ್ಲಾಪಿಲ್ಲಿಯಾಗೋ ಹಾಗೆ ಮಾಡ್ತೀನಿ. ಮಧ್ಯರಾತ್ರಿಯ ಸಮಯ. ದಟ್ಟವಾದ ಕತ್ತಲೆ, ಜೋರು ಮಳೆ. ವೀರಭದ್ರ ತನ್ನ ಮಚ್ಚಿನಿಂದ ಹೋಟೆಲ್ ಕೆಳಗಿನ ಬಿದಿರಿನ ಹಗ್ಗಗಳನ್ನು ಒಂದೊಂದಾಗಿ ಕ್ರೂರವಾಗಿ ಕತ್ತರಿಸಿ ಯಾರಿಗೂ ಕಾಣದಂತೆ ಓಡಿ ಹೋಗುತ್ತಾನೆ. ಮುಂಜಾನೆ ಆಗುತ್ತದೆ. ರಾಮಣ್ಣ ಮತ್ತು ಲಕ್ಷ್ಮಿ ಅಡುಗೆ ಸಾಮಗ್ರಿಗಳೊಂದಿಗೆ ಬರುತ್ತಾರೆ. ಹಗ್ಗಗಳು ಕತ್ತರಿಸಿರುವುದರಿಂದ ಬಿದಿರುಗಳು ಬಿಚ್ಚಿಕೊಂಡು ಹೋಟೆಲ್ ಒಂದು ಕಡೆಗೆ ಪೂರ್ತಿ ವಾಲಿ ಅರ್ಧಕ್ಕಿಂತ ಹೆಚ್ಚು ನೀರಿನಲ್ಲಿ ಮುಳುಗಿರುತ್ತದೆ. ಅಯ್ಯೋ ರೀ ಅತ್ತ ನೋಡಿ, ನಮ್ ಹೋಟೆಲ್ ಮುಳುಗಿ ಹೋಗ್ತಾ ಇದೆ. ದೇವ್ರೇ, ಎಂತ ಕೆಲ್ಸ ಆಗಿ ಹೋಯ್ತು. ಲಕ್ಷ್ಮಿ, ಹಗ್ಗಗಳನ್ನೆಲ್ಲ ಯಾರೋ ಕತ್ತರಿಸಿದ್ದಾರೆ. ನಮ್ ಕಷ್ಟ, ನಮ್ ಬದುಕು ಎಲ್ಲ ನೀರು ಪಾಲಾಯ್ತಲ್ಲೋ. ಸೂರ್ಯ ಮೂಡುತ್ತಾನೆ. ಊರಿನ ಜನ ಮತ್ತು ಗ್ರಾಹಕರು ಜಮಾಯಿಸುತ್ತಾರೆ. ಭೂಪತಿ ಗೌಡ್ರು ಮೀಸೆ ತಿರುಗುತ್ತಾ ನಗುತ್ತಾ ಅಲ್ಲಿಗೆ ಬರುತ್ತಾರೆ. ನೋಡಿದ್ರಾ ಪ್ರಜೆಗಳೇ, ನಾನು ಆ ದಿನವೇ ಹೇಳಿದ್ದೆ, ನೀರಿನ ಮೇಲೆ ಹೋಟೆಲ್ ಇಟ್ರೆ ಮುಳುಗುತ್ತೆ ಅಂತ. ನನ್ನ ಮಾತು ಕೇಳದೆ ಮೆರೆದ್ರೆ ಹೀಗೇನೇ ಆಗೋದು. ಲೇ ರಾಮಣ್ಣ, ಇನ್ಮೇಲಾದರೂ ನಿನ್ನ ಹುಚ್ಚು ಆಟ ನಿಲ್ಲಿಸಿ ನನ್ನ ಕಾಲ್ ಹತ್ರ ಬಂದು ಕೂಲಿ ಕೆಲಸ ಮಾಡ್ಕೊ. ಇಲ್ಲಾಂದ್ರೆ ನೀವು ಹಸಿವಿನಿಂದ ಸಾಯೋದು ಖಂಡಿತ. ಲಕ್ಷ್ಮಿ ಕಣ್ಣೀರು ಒರೆಸ್ಕೊಂಡು ಸಿಂಹಿಣಿಯಂತೆ ಮುಂದೆ ಬಂದು ಆಕ್ರೋಶದಿಂದ ಗೌಡರನ್ನು ನೋಡ್ತಾ, ಬಾಯಿ ಮುಚ್ಚಿ ಗೌಡ್ರೆ, ಅಷ್ಟೊಂದು ಬೀಗಿ ನಗ್ಬೇಡಿ. ಇದು ಪ್ರಕೃತಿ ಮಾಡಿದ ಕೆಲ್ಸ ಅಲ್ಲ. ನಿಮ್ಮಂತ ರಾಕ್ಷಸರು ರಾತ್ರೋರಾತ್ರಿ ಹಗ್ಗ ಕತ್ತರಿಸಿ ಮಾಡಿದ ಸಂಚು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಮ್ಮ ಬಿದಿರುಗಳು ಬೇರೆಯಾಗಿರಬಹುದು, ಆದ್ರೆ ನನ್ನ ಗಂಡನ ಕೈ ಅಡುಗೆ ರುಚಿ, ನಮ್ಮ ಎದೆಯಲ್ಲಿರೋ ಧೈರ್ಯ ಈ ಕೆರೆ ನೀರಲ್ಲಿ ಯಾವತ್ತೂ ಮುಳುಗಲ್ಲ. ಯಾರ ಯೋಗ್ಯತೆ ಏನು, ಯಾರ ಪಾಪ ಏನು ಅಂತ ನಾಳೆ ಬೆಳಗ್ಗೆ ಆ ಕಟ್ಟೆ ಪಂಚಾಯಿತಿಯಲ್ಲಿ ತೇಲುತ್ತೆ. ಅಲ್ಲೇ ನಿಮ್ಮ ಅಸಲಿ ಮುಖವಾಡ ಕಳಚ್ತೀವಿ. ದೊಡ್ಡ ಆಲದ ಮರದ ಕೆಳಗಿನ ರಂಗನಾಥನ್ ಕಟ್ಟೆ. ಊರಿನ ಹಿರಿಯರಾದ ರಂಗನಾಥ ಹೆಗಡೆಯವರು ನ್ಯಾಯಪೀಠದಲ್ಲಿ ಕುಳಿತಿದ್ದಾರೆ. ಸುತ್ತಲೂ ಊರಿನ ಜನ, ನಗರದ ಗ್ರಾಹಕರು ಗುಂಪಾಗಿ ನಿಂತಿದ್ದಾರೆ. ಒಂದು ಕಡೆ ರಾಮಣ್ಣ, ಲಕ್ಷ್ಮಿ ಕಣ್ಣೀರಿನಿಂದ ನಿಂತಿದ್ದರೆ, ಮತ್ತೊಂದು ಕಡೆ ಭೂಪತಿ ಮತ್ತು ವೀರಭದ್ರ ಬೇಜವಾಬ್ದಾರಿಯಿಂದ ನಿಂತಿದ್ದಾರೆ. ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೋಟೆಲ್ ಮುಳುಗಿದ್ದು ಪ್ರಕೃತಿಯ ವಿಕೋಪದಿಂದಲ್ಲ, ಬೇಕಂತಲೇ ಸಂಚು ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದರ ಹಿಂದೆ ಇರೋದು ಇದೇ ಗೌಡ ಭೂಪತಿ. ಲೇ ಲಕ್ಷ್ಮಿ, ಬಾಯಿ ಮುಚ್ಚು. ಪಂಚಾಯಿತಿ ಕಟ್ಟೆ ಮುಂದೆ ನಿಂತು ಸಾಕ್ಷಿ ಇಲ್ದೆ ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ನಾಲಿಗೆ ಸೀಳಿಬಿಡ್ತೀನಿ. ಎಚ್ಚರಿಕೆ. ನೀರಿನ ಮೇಲೆ ಹೋಟೆಲ್ ಕಟ್ಟಿದ್ರೆ ಮುಳುಗದೆ ಇನ್ನೇನಾಗುತ್ತೆ? ಭೂಪತಿಯ ಧಮಕಿಗೆ ಇಡೀ ಸಭೆ ಒಂದು ಕ್ಷಣ ನಿಶ್ಶಬ್ದವಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಸಾಕ್ಷಿಗಾಗಿ ಗೊಂದಲದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಜನರ ಮಧ್ಯದಿಂದ ಹಠಾತ್ತಾಗಿ ಒಬ್ಬ ಯುವಕ ಮುಂದೆ ಬರ್ತಾನೆ. ಸಾಕ್ಷಿ ನನ್ನ ಹತ್ರ ಇದೆ ಹಿರಿಯರೇ. ನಿನ್ನೆ ರಾತ್ರಿ ಜೋರ್ ಮಳೆ ಬರ್ತಿರುವಾಗ ಗೌಡರ ಬಂಟ ವೀರಭದ್ರ ಮಚ್ಚಿನಿಂದ ಹೋಟೆಲ್ ಕೆಳಗಿನ ಹಗ್ಗಗಳನ್ನ ಕತ್ತರಿಸ್ತಾ ಇರೋದನ್ನ ನಾನು ನನ್ನ ಫೋನ್ನಲ್ಲಿ ವಿಡಿಯೋ ಮಾಡಿದ್ದೀನಿ. ಇಗೋ ನೋಡಿ. ಚಿನ್ನಪ್ಪ ತನ್ನ ಫೋನ್ ಪರದೆಯನ್ನ ಹಿರಿಯರಾದ ರಂಗನಾಥ ಹೆಗಡೆಯವರಿಗೆ ಮತ್ತು ಸುತ್ತಲಿನ ಜನರಿಗೆ ತೋರಿಸ್ತಾನೆ. ವಿಡಿಯೋ ನೋಡಿದ ಜನರೆಲ್ಲ ಆಕ್ರೋಶದಿಂದ ಗೌಡ ಮತ್ತು ವೀರಭದ್ರನ ಮೇಲೆ ತಿರುಗಿ ಬೀಳ್ತಾರೆ. ನಿಲ್ಲಿಸಿ, ಎಲ್ಲರೂ ಶಾಂತರಾಗಿರಿ. ಭೂಪತಿ, ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ಯಾ? ಒಬ್ಬ ಬಡವ ತನ್ನ ಕಷ್ಟ ನಂಬಿ ಮೇಲೆ ಬರ್ತಿದ್ರೆ ಸಹಿಸದೆ ರಾತ್ರೋರಾತ್ರಿ ಅವನ ಕನಸನ್ನು ಕೆರೆಪಾಲ್ ಮಾಡ್ತೀಯಾ? ಈ ಧರ್ಮದ ಕಟ್ಟೆ ಸಾಕ್ಷಿಯಾಗಿ ಹಳ್ಳಿಯ ಮುಖ್ಯಸ್ಥನಾಗಿ ತೀರ್ಪು ನೀಡ್ತಾ ಇದ್ದೀನಿ. ಹೇಳಿ ಹೆಗಡೆಯವರೇ, ಇವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ರಾಮಣ್ಣನ ಹೋಟೆಲ್ ನಷ್ಟದ ಪರಿಹಾರವಾಗಿ ಭೂಪತಿ ತನ್ನ ಸ್ವಂತ ಹಣದಿಂದ
50,000 ರೂಪಾಯಿಗಳನ್ನು ರಾಮಣ್ಣನಿಗೆ ಇಲ್ಲೇ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಇಂತಹ ದುರ್ಮಾರ್ಗ ಕೆಲಸ ಮಾಡಿರುವ ಭೂಪತಿ ಮತ್ತು ಅವನ ಬಂಟ ವೀರಭದ್ರನನ್ನು ಈ ಕ್ಷಣದಿಂದಲೇ ಊರಿನಿಂದ ಬಹಿಷ್ಕರಿಸುತ್ತಿದ್ದೇವೆ. ಜನರೆಲ್ಲ ಚಪ್ಪಾಳೆ ತಟ್ಟುತ್ತಾ ಜಯಘೋಷ ಮಾಡ್ತಾರೆ. ಗ್ರಾಹಕರಲ್ಲಿದ್ದ ಒಬ್ಬ ದೊಡ್ಡ ನಗರದ ಉದ್ಯಮಿ ಮುಂದೆ ಬರ್ತಾರೆ. ರಾಮಣ್ಣವ್ರೆ, ಲಕ್ಷ್ಮಮ್ಮ, ನೀವು ಸ್ವಲ್ಪವೂ ಧೈರ್ಯಗೆಡಬೇಡಿ. ನಿಮ್ಮ ಅಡುಗೆ ರುಚಿ ನೋಡಿ ನಾವು ಸಿಟಿಯಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಈ ಸಲ ಕಬ್ಬಿಣದ ಸರಪಳಿಗಳಿಂದ ಗಟ್ಟಿಯಾಗಿ ಬಿಗಿದ ಬಲಿಷ್ಠವಾದ ಫೈಬರ್ ಬೋಟ್ಗಳು ಮತ್ತು ಐರನ್ ಪ್ಲಾಟ್ಫಾರ್ಮನ್ನು ನಾನೇ ಬಂಡವಾಳ ಹೂಡಿಕೊಡಿಸ್ತಾನೆ. ಅದನ್ನ ಯಾರೂ ಏನೂ ಮಾಡಲು ಸಾಧ್ಯ ಇಲ್ಲ. ನೀವು ಮತ್ತೆ ಹೋಟೆಲ್ ಶುರು ಮಾಡಬೇಕು. ಹೌದು ರಾಮಣ್ಣ, ನಮ್ಮೂರಿನ ಹೆಸರು ಉಳಿಸಿದ ನಿನಗೆ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಯಾವಾಗಲೂ ಸಂಪೂರ್ಣ ಬೆಂಬಲ ಇರುತ್ತೆ. ನಾಳೆಯಿಂದಲೇ ಹೊಸದಾಗಿ ಹೋಟೆಲ್ ಕೆಲಸ ಶುರು ಮಾಡು. ತುಂಬಾ ಧನ್ಯವಾದಗಳು ಹೆಗಡೆಯವರೇ. ನಂಬಿದ ಕಷ್ಟ ಮತ್ತು ಪಂಚಾಯಿತಿಯ ನ್ಯಾಯ ನಮ್ಮನ್ನು ಬೀದಿಗೆ ತಳ್ಳಲಿಲ್ಲ ಎಂದು ನಿರೂಪಿಸಿದ್ರಿ. 3 ದಿನಗಳ ನಂತರ ಕೆರೆಯ ಮಧ್ಯದಲ್ಲಿ ಹೊಸ ಮಾದರಿಯ ಆಧುನಿಕ ಫೈಬರ್ ಫ್ಲೋಟಿಂಗ್ ರೆಸ್ಟೋರೆಂಟ್ ಸಿದ್ಧವಾಗಿದೆ. ಹಿರಿಯರಾದ ರಂಗನಾಥ ಹೆಗಡೆಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿ ರಾಮಣ್ಣನಿಗೆ ಶಲ್ಯ ಹೊದಿಸಿ ಸನ್ಮಾನಿಸುತ್ತಾರೆ. ಜನರೆಲ್ಲ ಚಪ್ಪಾಳೆಯೊಂದಿಗೆ ಸಂಭ್ರಮಿಸುತ್ತಾರೆ. ರಾಮಣ್ಣ, ಲಕ್ಷ್ಮಿ ಸೌಹಾರ್ದತೆಯಿಂದ ಕೈ ಮುಗಿಯುತ್ತಾರೆ. ಸೃಜನಶೀಲತೆ ಮತ್ತು ಕಠಿಣ ಪರಿಶ್ರಮದ ಗುಣವಿದ್ದರೆ ಶೂನ್ಯದಿಂದಲೂ ಅದ್ಭುತಗಳನ್ನು ಸೃಷ್ಟಿಸಬಹುದು. ದುಷ್ಟರು ನಮ್ಮನ್ನು ಮುಳುಗಿಸಲು ನೋಡಿದರೂ ನಮ್ಮಲ್ಲಿರುವ ಪ್ರತಿಭೆ ನಮ್ಮನ್ನು ಯಾವಾಗಲೂ ಮೇಲಕ್ಕೆ ತೇಲಿಸುತ್ತದೆ. ಧರ್ಮದ ಕಟ್ಟೆ ಸಾಕ್ಷಿಯಾಗಿ ನ್ಯಾಯಕ್ಕೆ ಎಂದಿಗೂ ಸೋಲಿಲ್ಲ.